ಮಿತ್ರರೇ ನಮಸ್ಕಾರ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ನಿಂತೋಯಿತು. ಅಮೆರಿಕ ಕೂಡ ಇರಾನ್ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಅನ್ನು ತೋರಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಇರಾನ್ ಜೊತೆಗೆ ಒಂದು ಡೀಲ್ ಆಗಬಹುದು. ಅಮೆರಿಕ ಮತ್ತು ಇರಾನ್ ಮಾತುಕತೆಗೆ ಮರಳಿದಾವೆ ಎನ್ನುವಂತಹ ಸನ್ನಿವೇಶ ನಿರ್ಮಾಣ ಆಗಿತ್ತು. ನಿನ್ನೆ ಕೂಡ ನಾನು ಈ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ. ಆದರೆ ಇರಾನ್ನ ಸುಪ್ರೀಂ ಲೀಡರ್ ಖಮೇನಿಯ ಮಾತಿನಿಂದಾಗಿ ಟ್ರಂಪ್ ಮತ್ತೆ ಕೆರಳಿ ಕೆಂಡಾಗಿದ್ದಾರೆ. ಯಾವ ಮಟ್ಟಿಗೆ ಟ್ರಂಪ್ ಗುಡುಗಿದ್ದಾರೆ ಅಂತಂದರೆ, ನಾನು ಇನ್ನೊಮ್ಮೆ ಇರಾನ್ ಮೇಲೆ ಬಾಂಬ್ ಹಾಕೋದಕ್ಕೂ ಸಿದ್ಧ, ಈ ರೀತಿಯಾಗಿ ಟ್ರಂಪ್ರಿಂದ ಹೇಳಿಕೆ ಬಂದಿದೆ. ಜೊತೆಗೆ ಇರಾನ್ಗೆ ಇನ್ನು ಮುಂದೆ ಯಾವುದೇ ರೀತಿಯಲ್ಲೂ ಸಹಾಯ ಮಾಡೋದಿಲ್ಲ, ನಾನೊಂದಷ್ಟು ಸಹಾಯ ಮಾಡೋದಕ್ಕೆ ಬಯಸಿದ್ದೆ, ಅದೆಲ್ಲವುದನ್ನು ಈ ತಕ್ಷಣದಿಂದಲೇ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಇದಿಷ್ಟು ಮಾತ್ರ ಅಲ್ಲ, ಇರಾನ್ಗೆ ಟ್ರಂಪ್ ಒಂದಷ್ಟು ಬುದ್ಧಿವಾದವನ್ನು ಕೂಡ ಹೇಳಿದ್ದಾರೆ. ಇನ್ನೊಂದು ಕಡೆ ಈ ಇರಾನ್ಗೆ ಅಮೆರಿಕ $30 ಬಿಲಿಯನ್ ಕೊಡುತ್ತೆ ಎನ್ನುವಂಥ ಸುದ್ದಿ ಅಮೆರಿಕದ ಮಾಧ್ಯಮಗಳಲ್ಲೇ ಪ್ರಕಟಗೊಂಡಿತ್ತು. ಇದಕ್ಕೂ ಕೂಡ ಈಗ ಟ್ರಂಪ್ ಉತ್ತರ ಕೊಟ್ಟಿದ್ದಾರೆ. ಟ್ರಂಪ್ ಇರಾನ್ಗೆ ಏನೇನು ಮಾಡೋದಕ್ಕೆ ಹೊರಟಿದ್ರು, ಈಗೇನು ಮಾಡ್ತಾರೆ ಎಲ್ಲವುದನ್ನು ಕೂಡ ತನ್ನ ಟ್ರೂತ್ ಸೋಷಲ್ನ ಒಂದು ಪೋಸ್ಟ್ನಲ್ಲಿ ರಿವೀಲ್ ಮಾಡಿದ್ದಾರೆ. ಇದರ ನಡುವೆ ಕೆನಡಾ ಮತ್ತು ಅಮೆರಿಕದ ನಡುವಿನ ಟ್ರೇಡ್ ಮಾತುಕತೆ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗಿದೆ. ಮುಂದಿನ 7 ದಿನಗಳಲ್ಲಿ ಕೆನಡಾ ವಿರುದ್ಧ ಭಾರೀ ಪ್ರತಿಕಾರದ ಟ್ಯಾರಿಫ್ ಅನ್ನು ಘೋಷಣೆ ಮಾಡೋದಾಗಿ ಟ್ರಂಪ್ ಸುಳಿವು ಕೊಟ್ಟಿದ್ದಾರೆ. ಮಿತ್ರರೇ, ಈ ಡೆವಲಪ್ಮೆಂಟ್ ಇದೆಯಲ್ಲ, ತುಂಬ ಇಂಪಾರ್ಟೆಂಟ್ ಆದಂತಹ ಡೆವಲಪ್ಮೆಂಟು. ಇರಾನ್ ಮತ್ತು ಅಮೆರಿಕದ ನಡುವೆ ಮುಂದೆ ಏನಾಗಬಹುದು, ಟ್ರಂಪ್ ಏನು ನಿರ್ಧಾರವನ್ನು ಕೈಗೊಳ್ಳಬಹುದು ಅನ್ನೋದನ್ನು ಇದು ಸೂಚಿಸ್ತಾ ಇದೆ. ಈ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಇತ್ತೀಚಿನ ಒಂದು ಟ್ರೆಂಡ್ ನನಗೆ ಬಹಳ ಆಶ್ಚರ್ಯವನ್ನು ಹುಟ್ಟುಹಾಕಿದೆ. ಅದೇನು ಕೇಳಿದ್ರೆ, ಗೆದ್ದವರು ಸಂಭ್ರಮ ಇಲ್ಲದೆ ಸುಮ್ಮನೆ ಕೂತಿರ್ತಾರೆ, ಅವರೊಂದು ರೀತಿಯಲ್ಲಿ ಮೌನವಾಗಿರ್ತಾರೆ. ಆದರೆ ಸೋತಿರ್ತಾರಲ್ಲ, ವಿಪರೀತವಾಗಿ ಸಂಭ್ರಮಾಚರಣೆಯಲ್ಲಿ ಮಗ್ನವಾಗಿರ್ತಾರೆ. ನಿಮಗೆ ಈ ಟ್ರೆಂಡನ್ನು ನಮ್ಮ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. 2024ರಲ್ಲಿ NDA ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೂ ಕೂಡ ಆ ಇಡೀ NDA ಮೈತ್ರಿಕೂಟದಲ್ಲಿ ಸಂಭ್ರಮ ಕಾಣಿಸ್ತಾ ಇರಲಿಲ್ಲ. BJPಯವರ ಮುಖ ಎಲ್ಲ ಸಪ್ಪಗಾಗ್ಬಿಟ್ಟಿತ್ತು. ಆದರೆ INDA ಕೂಟ ಸೋತ್ ಹೋಗಿದೆ, ಅವರಿಗೆ ಸರ್ಕಾರ ರಚನೆ ಮಾಡೋದಕ್ಕಾಗಲಿಲ್ಲ. ಆದರೆ ಅವರು ಸಂಭ್ರಮದಲ್ಲಿ ಮುಳುಗಿ ಹೋಗಿದ್ರು. ರಾಹುಲ್ ಗಾಂಧಿಗೆ ಕಿರೀಟ ತೊಡಿಸ್ಬಿಟ್ಟು ನಾವೇ ಗೆದ್ದಿದ್ದು ಅನ್ನುವ ರೀತಿಯಲ್ಲಿ ಬಿಂಬಿಸಿಕೊಳ್ತಾ ಇದ್ರು. ಇದು ಆಪರೇಷನ್ ಸಿಂಧೂರದ ವಿಚಾರದಲ್ಲೂ ಕೂಡ ಸೇಮ್ ರಿಪೀಟ್ ಆಯಿತು. ಭಾರತ ಆಪರೇಷನ್ ಸಿಂಧೂರ ಆಗ್ತಿದ್ದ ಹಾಗೆ ಹೆಚ್ಚು ಸಂಭ್ರಮಿಸಿರಲಿಲ್ಲ. ಭಾರತೀಯರಲ್ಲಿ ಒಂದು ಆಕ್ರೋಶ ಇತ್ತು, ಯಾಕೋಸ್ಕರವಾಗಿ ಯುದ್ಧ ನಿಲ್ಲಿಸ್ಬಿಟ್ರು, ಇನ್ನೂ ಯುದ್ಧ ಮಾಡಬೇಕಿತ್ತು. ಒಂದು ರೀತಿಯಲ್ಲಿ ಈ ಗೊಂದಲದಲ್ಲಿ ನಮ್ಮ ಜನ ಮುಳುಗಿದ್ರು. ಆದರೆ ಪಾಕಿಸ್ತಾನದವರು ಸಿಕ್ಕಾಪಟ್ಟೆ ಒದೆ ತಿಂದಿದ್ದಾರೆ. ಇನ್ನಾಗೋದೇ ಇಲ್ಲ ಅಂಥೇಳಿ ಯುದ್ಧ ವಿರಾಮಕ್ಕೆ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ಈಗ ಪಾಕಿಸ್ತಾನವೇ ಅಧಿಕೃತವಾಗಿ ಇದನ್ನು ಒಪ್ಕೊಂಡಿದೆಯಲ್ಲ. ಆದರೆ ಆ ಪಾಕಿಸ್ತಾನದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಬೀದಿಗಳಲ್ಲಿ ರೋಡ್ ಶೋಗಳಾದವು. ಈಗ ಮಿತ್ರರೇ, ಇದು ಇರಾನ್ನ ವಿಚಾರದಲ್ಲೂ ಕೂಡ ರಿಪೀಟ್ ಆಗ್ತಾ ಇದೆ. ಇರಾನ್ನಲ್ಲಿ ದೊಡ್ಡ ಮಟ್ಟದಲ್ಲಿ ರಸ್ತೆಗಿಳಿದು ಜನ ಸಂಭ್ರಮಿಸ್ತಾ ಇದ್ದಾರೆ. ಇರಾನ್ನ ಬಾವುಟ, ಅಯತುಲ್ಲಾ ಅಲಿ ಖಮೇನಿನ ಭಾವಚಿತ್ರ, ಇದನ್ನೆಲ್ಲ ಹಿಡ್ಕೊಂಡು ಇರಾನ್ನ ಜನ ಸಂಭ್ರಮಿಸ್ತಾ ಇದ್ದಾರೆ. ಏನಂತ, ನಾವು ಯುದ್ಧವನ್ನು ಗೆದ್ದಿದ್ದೀವಿ, ಅಮೆರಿಕಾಗೆ ಹೊಡೆದಿದ್ದೀವಿ, ಹೀಗಂತ ಇರಾನ್ನ ಜನ ಸಂಭ್ರಮಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಇರಾನ್ನ ಸರ್ವೋಚ್ಚ ನಾಯಕನಾದಂಥ ಅಯತುಲ್ಲಾ ಅಲಿ ಖಮೇನಿ ಯಾವುದೋ ಒಂದು ಬಂಕರ್ನಲ್ಲಿ ಕೂತ್ಕೊಂಡು, ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಏನೂ ಕೂಡ ಗೊತ್ತಿಲ್ಲ, ಬಹಳ ಹೈ ಸೆಕ್ಯೂರಿಟಿಯಲ್ಲಿ ಒಂದು ಬಂಕರ್ನಲ್ಲಿ ಅಡಗಿ ಕೂತ್ಕೊಂಡು ನಾವು ಅಮೆರಿಕದ ಕಪಾಲಕ್ಕೆ ಬಾರಿಸಿದ್ದೀವಿ, ಕಪಾಳ ಮೋಕ್ಷ ಮಾಡಿದ್ದೀವಿ ಅಂತ ಬಂಕರ್ನಿಂದ ಒಂದು ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡ್ತಾರೆ. ಇದಕ್ಕೆ ಕೇವಲ ಇರಾನ್ನಲ್ಲಿ ಬೆಂಬಲ ವ್ಯಕ್ತವಾಗ್ತಾ ಇಲ್ಲ, ನಮ್ಮ ದೇಶದಲ್ಲೂ ಅನೇಕರು ಹೇಳ್ತಾ ಇಲ್ವಾ, ಇರಾನ್ ಅವರು ಗೆದ್ದಿದ್ದಾರೆ, ಇರಾನ್ ಅಮೆರಿಕ ಕೊಡ್ದಿದೆ, ಇರಾನ್ ಯಹೂದಿಗಳ ಬೆನ್ನು ಮೂಳೆ ಮುರಿದಿದೆ ಅಂತ ನಮ್ಮ ದೇಶದಲ್ಲೂ ಕೂಡ ಅನೇಕರು ನಂಬಿಕೊಂಡು ಅದನ್ನು ಬೆಂಬಲಿಸ್ತಾ ಇದ್ದಾರೆ. ಅತ್ತ ಕಡೆಯಲ್ಲಿ ಇಸ್ರೇಲ್ನಲ್ಲೇನು ಅಂತಹ ಸಂಭ್ರಮ ವ್ಯಕ್ತವಾಗ್ತಾ ಇಲ್ಲ. ಇರಾನ್ನ ಸರ್ಕಾರ ಇರಬಹುದು, ಅಮೆರಿಕದ ಸರ್ಕಾರ ಇರಬಹುದು, ನಾವೆಷ್ಟರ ಮಟ್ಟಿಗೆ ಇರಾನ್ಗೆ ಹಾನಿ ಮಾಡಿದ್ದೀವಿ ಅಂತ ಅವರು ತೋರಿಸೋದಕ್ಕೆ ಹೆಣಗಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಇದು ಇವತ್ತಿನ ಟ್ರೆಂಡ್. ನೀವು ಯುದ್ಧವನ್ನು ಸೋತರೂ ಪರವಾಗಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧವನ್ನು ಗೆದ್ದರೆ ಸಾಕು ಅಂತ. ಈ ವಿಚಾರ ಈಗ ಟ್ರಂಪ್ರನ್ನು ಸಿಕ್ಕಾಪಟ್ಟೆ ಕೆರಳಿಸಿದೆ. ಯಾವಾಗ ಅಯತುಲ್ಲಾ ಅಲಿ ಖಮೇನಿ ಯುದ್ಧದಲ್ಲಿ ನಾವು ಗೆದ್ದಿದ್ದೀವಿ ಅಂತ ಘೋಷಣೆ ಮಾಡಿಬಿಟ್ಟು ಅಮೆರಿಕಾಗೆ ಹೊಡೆದಿದ್ದೀವಿ, ಅಮೆರಿಕಾಗೆ ಕಪಾಳ ಮೋಕ್ಷ ಮಾಡಿದ್ದೀವಿ ಅಂತ ಹೇಳಿದ್ರು, ಟ್ರಂಪ್ ಇದರಿಂದ ವಿಪರೀತವಾಗಿ ಕೋಪಗೊಂಡಿದ್ದಾರೆ. ಈಗ ಟ್ರಂಪ್ ಈ ಬಗ್ಗೆ ತನ್ನ ಟ್ರೂತ್ ಸೋಷಲ್ನಲ್ಲಿ ಬಹಳ ಡೀಟೇಲ್ ಆದಂಥ ಒಂದು ಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿ ಟ್ರಂಪ್ ಏನೇನು ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಅಂತಂದರೆ, ಇಸ್ರೇಲ್ ಮುಂದೆ ಏನು ಮಾಡ್ತಾ ಇತ್ತು, ಒಂದು ವೇಳೆ ನಾನು ಇಲ್ಲದೆ ಇದ್ದಿದ್ರೆ ಇರಾನ್ನ ಅಯತುಲ್ಲಾ ಅಲಿ ಖಮೇನಿನ ಸ್ಥಿತಿ ಏನಾಗ್ತಾ ಇತ್ತು, ನಾನು ಹೇಗೆ ಈ ಖಮೇನಿಯನ್ನು ರಕ್ಷಿಸಿದೆ, ಇದೆಲ್ಲದರ ಬಗ್ಗೆ ಬಹಳ ಡೀಟೇಲ್ ಆಗಿ ಬರೆದಿದ್ದಾರೆ. ಅದೂ ಅಲ್ಲದೆ ಇರಾನ್ ಏನಾದರೂ ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ಪುನರಾರಂಭ ಮಾಡಿದ್ದೇ ಆದರೆ ನಾವು ಇನ್ನೊಮ್ಮೆ ದಾಳಿ ಮಾಡೋದಕ್ಕೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಈ ಟ್ರಂಪ್ ತನ್ನ ಟ್ರೂತ್ ಸೋಷಲ್ನಲ್ಲಿ ಒಂದು ಪೋಸ್ಟ್ ಮಾಡಿದಾರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬಿಡ್ತೀನಿ, ಯಾಕೆಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಟ್ರಂಪ್ ಅವರ ಟ್ರೂತ್ ಸೋಷಲ್ನಲ್ಲಿ ಮಾಡಿದಂತಹ ಪೋಸ್ಟನ್ನು ನಾನು ಇಲ್ಲಿ ಕೋಟ್ ಮಾಡ್ತಾ ಇದ್ದೀನಿ. ಸೋ ಕಾಲ್ಡ್ ಸುಪ್ರೀಂ ಲೀಡರ್ ಅಯತುಲ್ಲಾ ಅಲಿ ಖಮೇನಿಗೆ ತನ್ನ ಹೇಳಿಕೆ ಸುಳ್ಳು ಅಂತ ಗೊತ್ತಿದ್ರೂ ಕೂಡ ನಾವು ಇಸ್ರೇಲ್ ವಿರುದ್ಧ ಯುದ್ಧವನ್ನು ಗೆದ್ದಿದ್ದೀವಿ ಅಂತ ಅವರು ಹೇಳ್ಕೊಳ್ತಾ ಇದ್ದಾರೆ. ಅವನೊಬ್ಬ ದೊಡ್ಡ ವ್ಯಕ್ತಿಯಾಗಿ ಈ ರೀತಿಯ ಮೂರ್ಖತನದ ಸುಳ್ಳನ್ನು ಹೇಳಬಾರದು. ಅವನ ದೇಶ ನಾಶವಾಗಿದೆ, ಅವನ 3 ದುಷ್ಟ ನ್ಯೂಕ್ಲಿಯರ್ ಸೈಟ್ಗಳು ನಾಶ ಆಗಿ ಹೋಗಿದೆ.
ಅವನು ಎಲ್ಲಿ ಅಡಗಿ ಕೂತಿದ್ದಾನುವಂಥದ್ದು ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಆದರೆ ನಾನೇ ಇಸ್ರೇಲ್ ಅಥವಾ ವಿಶ್ವದ ಶ್ರೇಷ್ಠ ಶಕ್ತಿಯಾದಂತಹ ಅಮೆರಿಕದ ಪಡೆಗಳಿಗೆ ಅವನನ್ನು ಮುಗಿಸೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಅದಕ್ಕಾಗಿ ಈ ಅಯತುಲ್ಲಾ ಅಲಿ ಖಮೀನೈ ನನಗೇನು ಧನ್ಯವಾದ ಟ್ರಂಪ್ ಅಂತ ಹೇಳಬೇಕಾಗಿಲ್ಲ. ನಿಜ ಹೇಳಬೇಕು ಅಂತಂದ್ರೆ ಯುದ್ಧದ ಕೊನೆಯ ದಿನ ಇಸ್ರೇಲ್ನ ಒಂದು ದೊಡ್ಡ ಫೈಟರ್ ಜೆಟ್ನ ಗುಂಪು ಇರಾನ್ನ ಟೆಹರಾನ್ ಕಡೆಗೆ ನುಗ್ಗಿತ್ತು. ಅವತ್ತು ನಾನೇನಾದರೂ ಅವರನ್ನು ವಾಪಸ್ ಬರೋದಕ್ಕೆ ಹೇಳದೇ ಇದ್ದಿದ್ರೆ ಇರಾನ್ನಲ್ಲಿ ಭಾರಿ ಹಾನಿ ಸಂಭವಿಸ್ತಾ ಇತ್ತು. ಟೆಹರಾನ್ ಕಂಪ್ಲೀಟ್ ಧ್ವಂಸ ಆಗಿ ಹೋಗ್ತಾ ಇತ್ತು. ಆ ದಾಳಿ ಈ 12 ದಿನದ ಯುದ್ಧದಲ್ಲೇ ಅತ್ಯಂತ ಭೀಕರ ದಾಳಿಯಾಗಿ ಪರಿಣಮಿಸ್ತಾ ಇತ್ತು. ಆದರೆ ನಾನು ಇಸ್ರೇಲ್ಗೆ ಸೂಚನೆಯನ್ನ ಕೊಟ್ಟು ಅವರನ್ನ ದಾಳಿ ಮಾಡದೆ ವಾಪಸ್ ಕರೆಸ್ಕೊಂಡೆ. ಇದಕ್ಕೆ ಮುಂದುವರೆದು ಟ್ರಂಪ್ ಹೇಳ್ತಾರೆ, ಕಳೆದ ಕೆಲ ದಿನಗಳಿಂದ ನಾನು ಇರಾನ್ ಮೇಲಿನ ನಿರ್ಬಂಧವನ್ನು ಸಡಿಲಿಕೆ ಮಾಡುವುದಕ್ಕೆ ಒಂದಷ್ಟು ಕೆಲಸ ಮಾಡ್ತಾ ಇದ್ದೆ. ನಾನೇನಾದರೂ ಹೀಗೆ ಮಾಡಿದ್ದೇ ಆಗಿದ್ರೆ ಇದು ಇರಾನನ್ನ ವೇಗವಾಗಿ ಚೇತರಿಸಿಕೊಳ್ಳುವಂತೆ ಮಾಡ್ತಾ ಇತ್ತು. ಆದರೆ ಈ ಖಮೇನಿಯ ಸಿಟ್ಟು ಮತ್ತು ದ್ವೇಷಪೂರಿತ ಹೇಳಿಕೆಯಿಂದ ನಾನು ಕೆರಳಿದ್ದೇನೆ ಹಾಗೂ ನನ್ನ ಪ್ರಯತ್ನದಿಂದ ಹಿಂದೆ ಸರಿದಿದ್ದೀನಿ. ಇರಾನನ್ನ ಬಲಪಡಿಸುವಂತಹ ನನ್ನ ಎಲ್ಲಾ ಪ್ರಯತ್ನವನ್ನ ನಾನು ಈ ತಕ್ಷಣದಿಂದಲೇ ಕೈಬಿಟ್ಟಿದ್ದೀನಿ. ಅವರು ಯಾವಾಗಲೂ ಸಿಟ್ಟನ್ನು ತೋರಿಸ್ತಾರೆ. ಅತೃಪ್ತಿ ಅವರನ್ನು ಆವರಿಸಿದೆ. ಅದು ಅವರಿಗೆ ಏನನ್ನ ತಂದುಕೊಟ್ಟಿದೆ. ಇದರ ಫಲ ಇರಾನ್ ಸುಟ್ಟು ಹೋಗಿದೆ, ಸ್ಫೋಟಗೊಂಡಿದೆ. ಅವರಿಗೆ ಯಾವುದೇ ಭವಿಷ್ಯವಿಲ್ಲ. ನಾಶವಾದ ಮಿಲಿಟರಿಯನ್ನು ಅವರು ಹೊಂದಿದ್ದಾರೆ. ಭಯಾನಕವಾದ ಆರ್ಥಿಕತೆ ಅವರದ್ದಾಗಿದೆ. ಅವರ ಸುತ್ತಲೂ ಸಾವೇ ಇದೆ. ನಾನು ಅವರಿಗೆ ಹಾರೈಸ್ತೀನಿ. ಅವರಿಗೆ ವಿನೇಗರ್ನಿಂದ ಸಿಗುವಂತಹ ಫಲಕ್ಕಿಂತಲೂ ಕೂಡ ಜೇನುತುಪ್ಪದಿಂದ ಹೆಚ್ಚನ್ನು ಗಳಿಸಿಕೊಳ್ಳಬಹುದು. ಶಾಂತಿ, ಪೀಸ್ ಹೀಗಂತ ಟ್ರಂಪ್ ತನ್ನ ಟ್ರೂತ್ ಸೋಷಲ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಇದಕ್ಕೆ ಮುಂಚೆ CNN ವರದಿಗಾರರನ್ನ ಟ್ರಂಪ್ ಸಿಕ್ಕಾಪಟ್ಟೆ ತರಾಟೆಗೆ ತೆಗೆದುಕೊಂಡಿದ್ರು. ಯಾಕೆ ಕೇಳಿದ್ರೆ ಇದೇ CNN ನಲ್ಲಿ ಒಂದು ವರದಿ ಪ್ರಕಟವಾಗಿತ್ತು. ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಇರಾನ್ಗೆ $30 ಬಿಲಿಯನ್ ಹಣ ಕೊಡೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದೆ. ಆ ರೀತಿಯ ಚರ್ಚೆಗಳು ನಡೀತಾ ಇದೆ. ಟ್ರಂಪ್ ಈ ಮೂಲಕವಾಗಿ ಇರಾನ್ನಲ್ಲಿ ನಾಗರಿಕ ಪ್ರಮಾಣವನ್ನು ಅಭಿವೃದ್ಧಿ ಮಾಡೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಈ ರೀತಿಯ ಪ್ಲಾನ್ ಟ್ರಂಪ್ ಟೇಬಲ್ ಮೇಲಿದೆ ಅಂತೇಳಿ CNN ಒಂದು ವರದಿಯನ್ನು ಪ್ರಕಟಿಸಿತ್ತು. ಈ ಬಗ್ಗೆ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ ಕೂಡ. ಇದರ ಬಗ್ಗೆಯೂ ಕೂಡ ಟ್ರಂಪ್ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಟೇಬಲ್ ಮೇಲೆ ಅಂತಹ ಯಾವುದೇ ವಿಚಾರಗಳಿಲ್ಲ. ನಾನಿದನ್ನು ಕೇಳಿ ಬಹಳ ಆಶ್ಚರ್ಯಗೊಂಡಿದ್ದೀನಿ. ಇದು ಹಾಸ್ಯಾಸ್ಪದವಾದಂತಹ ಕಲ್ಪನೆ. ಇವರೆಲ್ಲರೂ ಕೂಡ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಈಗಾಗಲೇ ಈ ರೀತಿಯ ಸುಳ್ಳು ವರದಿಗಳಿಂದಾಗಿ CNN ಅನ್ನ ಅನೇಕ ಜನರು ತೊರೆದಿದ್ದಾರೆ. ಇದು ಇನ್ನಷ್ಟು ಹದಗೆಡುತ್ತೆ ಅಂತೇಳಿ ಟ್ರಂಪ್ CNN ಸಂಸ್ಥೆಯ ವಿರುದ್ಧವೂ ಕೂಡ ಕಿಡಿಕಾರಿದ್ದಾರೆ. ಮಿತ್ರರೇ, ಇಲ್ಲಿ ಟ್ರಂಪ್ ಒಂದೊಂದು ಪದವನ್ನು ಬಳಸಿದಾರಲ್ಲ, ಇದನ್ನೆಲ್ಲ ನೋಡಿದ್ರೆ ಅವರು ಇರಾನ್ ಮೇಲೆ ಬಹಳ ಕೋಪಗೊಂಡಂತೆ ಕಾಣ್ತಾ ಇದೆ. ಇರಾನ್ ಜೊತೆಗಿನ ಎಲ್ಲಾ ನ್ಯೂಕ್ಲಿಯರ್ ಟಾಕ್ಸ್ಗಳು ಕೂಡ ಮುರಿದು ಬಿದ್ದಂತೆಯೂ ಕೂಡ ಕಂಡು ಬರ್ತಾ ಇದೆ. ಆದರೆ ಇದು ಹೀಗೆ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಟ್ರಂಪ್ ಅನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಇಡೀ ವಿಶ್ವದಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ಇಲ್ಲಿ ಮಿತ್ರರೇ, ಮೇಲ್ನೋಟಕ್ಕೆ ನಾವು ನೋಡಿದಂತಹ ಸಂದರ್ಭದಲ್ಲಿ ಟ್ರಂಪ್ಗೆ ಇರಾನ್ನ ಅಯತುಲ್ಲಾ ಅಲಿ ಖಮೀನೈ ವಿಕ್ಟರಿಯನ್ನು ಕ್ಲೈಮ್ ಮಾಡಿರುವಂತಹದ್ದು ಸಿಟ್ಟು ಬಂದಿದೆ. ಹೀಗಾಗಿ ಇವರು ಈ ರೀತಿಯಾದಂತಹ ಟ್ವೀಟ್ ಮಾಡಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಅಂತ ಅನ್ನಿಸಬಹುದು. ಆದರೆ ಇದರ ಒಳಗುಟ್ಟೇನು ಕೇಳಿದ್ರೆ ಇರಾನ್ ಮತ್ತು ಅಮೆರಿಕದ ನಡುವೆ ಒಂದು ನಿರಂತರವಾಗಿ ನ್ಯೂಕ್ಲಿಯರ್ ಮಾತುಕತೆ ನಡೀತಲೇ ಇತ್ತು. ನಿಮಗೆ ನೆನಪಿರಲಿ, ಈ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ಗೆ ಇರಾನ್ ಜೊತೆಗಿನ ಯುದ್ಧ ಬೇಕಾಗಿಲ್ಲ. ಇದಕ್ಕೆ ಕಾರಣ ಏನು ಅಂತ ನಾನು ಹಿಂದೆ ಹಲವು ಬಾರಿ ವಿವರಿಸಿದ್ದೀನಿ. ಸದ್ಯದ ಪರಿಸ್ಥಿತಿಯಲ್ಲಿ ಅಮೆರಿಕದ ಟ್ರಂಪ್ ಸರ್ಕಾರಕ್ಕೆ ಈ ಟ್ರೇಡ್ ಸೆಟಲ್ಮೆಂಟ್ ಆಗ್ತಾ ಇದೆಯಲ್ಲ ಅನೇಕ ದೇಶಗಳ ಜೊತೆಗೆ, ಇದನ್ನು ಮುಗಿಸಿಕೊಳ್ಳುವಂತಹ ಅನಿವಾರ್ಯತೆಯಲ್ಲಿದ್ದಾರೆ. ಈ ನಡುವೆ ಏನಾದರೂ ಯುದ್ಧ ಆರಂಭಗೊಂಡಿದ್ದೇ ಆದ್ರೆ ಈ ಟ್ರೇಡ್ ಸೆಟಲ್ಮೆಂಟ್ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗಿ ಹೋಗುತ್ತೆ. ಅಮೆರಿಕಾಗೆ ಆರ್ಥಿಕವಾಗಿ ಬಹಳ ದೊಡ್ಡ ಹೊಡೆತ ಬೀಳುತ್ತೆ. ವಿಶ್ವದಲ್ಲಿ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗುತ್ತೆ. ಅನೇಕ ವಿಧವಾದಂತಹ ಸಮಸ್ಯೆಯನ್ನು ಅಮೆರಿಕ ಎದುರಿಸಬೇಕಾಗಿ ಬರುತ್ತೆ. ಹೀಗಾಗಿ ಯುದ್ಧದ ಹೊರತಾಗಿ ಇದೆಲ್ಲದನ್ನು ಸೆಟಲ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಟ್ರಂಪ್ ಸಾಕಷ್ಟು ಯತ್ನ ಮಾಡಿದ್ದಾರೆ. ಇದು ಸಾಧ್ಯವಾಗದೇ ಇದ್ದಂತಹ ಸಂದರ್ಭದಲ್ಲಿ ಟ್ರಂಪ್ ಏನು ತೀರ್ಮಾನ ಮಾಡಿದ್ರು? ಒಂದು 4 ಬಾಂಬ್ ಹಾಕಿ ಈ ಎಲ್ಲ ನ್ಯೂಕ್ಲಿಯರ್ ಸೈಟ್ಗಳನ್ನು ನಾಶ ಮಾಡಿದ್ದೇ ಆದ್ರೆ ಇರಾನ್ ಬಗ್ಗುತ್ತೆ ಅಂತ ಅಂದುಕೊಂಡ್ರು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಇರಾನ್ನ ಅಯತುಲ್ಲಾ ಅಲಿ ಖಮೀನೈನ ಸರ್ಕಾರ ಇದೆಯಲ್ಲ, ಇವರು ಅಮೆರಿಕಾಗೆ ತಲೆ ಬಗ್ಗಿಸುವಂತಹ ಪರಿಸ್ಥಿತಿಯಲ್ಲೇ ಇಲ್ಲ. ಒಂದು ವೇಳೆ ಅವರೇನಾದರೂ ತಲೆ ಬಗ್ಗಿಸಿದ್ರು, ಅಮೆರಿಕದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡ್ರು ಅಂತಾದ್ರೆ ಅಯತುಲ್ಲಾ ಅಲಿ ಖಮೀನೈನ ಸರ್ಕಾರ ಆಂತರಿಕವಾಗಿ ಭಾರಿ ವಿರೋಧವನ್ನು ಎದುರಿಸಬೇಕಾಗತ್ತೆ. ನಿಮಗೆ ಇದಕ್ಕೊಂದು ಚಿಕ್ಕ ಉದಾಹರಣೆಯನ್ನು ಕೊಡಬೇಕು ಅಂತಂದ್ರೆ, ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕಾಶ್ಮೀರ ವಿಷಯ ಇದೆ. ಅಮೆರಿಕ ಏನು ಹೇಳ್ತಾ ಇದೆ? ನಾವು ಮಧ್ಯಪ್ರವೇಶ ಮಾಡ್ತೀವಿ, ಮಧ್ಯಸ್ಥಿಕೆಯನ್ನು ವಹಿಸೋದಕ್ಕೆ ಸಿದ್ಧ ಇದ್ದೀವಿ ಅಂತ. ಒಂದು ವೇಳೆ ಭಾರತದ ಈಗಿನ ನರೇಂದ್ರ ಮೋದಿ ಸರ್ಕಾರ ಏನಾದರೂ ಅಮೆರಿಕದ ಮಧ್ಯಸ್ಥಿಕೆಯನ್ನು ಒಪ್ಪಿಕೊಂಡಿದ್ದೇ ಆದರೆ ಭಾರತದಲ್ಲಿ ಯಾವ ಪ್ರಮಾಣದಲ್ಲಿ ಹೋರಾಟಗಳಾಗಬಹುದು, ನರೇಂದ್ರ ಮೋದಿ ಅವರ ಬೆಂಬಲಿಗರೇ ಎಷ್ಟರ ಮಟ್ಟಿಗೆ ತಿರುಗಿ ಬೀಳಬಹುದು, ಈ ಬಗ್ಗೆ ನಿಮಗೊಂದು ಕಲ್ಪನೆ ಬರುತ್ತೆ ತಾನೆ? ಅದೇ ರೀತಿಯ ವಿರೋಧವನ್ನು ಇರಾನ್ನ ಅಯತುಲ್ಲಾ ಅಲಿ ಖಮೀನೈನ ಸರ್ಕಾರ ಎದುರಿಸಬೇಕಾಗತ್ತೆ. ಅಮೆರಿಕ ಮತ್ತು ಇಸ್ರೇಲ್ನ ಬಗ್ಗೆ ಅವರು ಯಾವ ಮಟ್ಟಿನ ದ್ವೇಷವನ್ನು ಜನರಲ್ಲಿ ಬೆಳೆಸಿಟ್ಟಿದ್ದಾರೆ ಅಂತಂದ್ರೆ, ಈಗ ಅಮೆರಿಕದ ಮುಂದೆ ಶರಣಾದ್ರೆ ಖಮೀನಿ ಸತ್ತಂತೆ. ಈ ಕಾರಣದಿಂದ ಅಮೆರಿಕ ಏನೇ ಆಫರ್ ಕೊಟ್ಟರೂ ಕೂಡ ನಾವು ನಿಮ್ಮ ಮೇಲಿನ ನಿರ್ಬಂಧವನ್ನು ತೆಗಿತೀವಿ, ನೀವು ಪೆಟ್ರೋಲನ್ನು ಎಷ್ಟು ಬೇಕಾದರೂ ಮಾರ್ಕೊಳ್ಬಹುದು, ನಿಮ್ಮ ಆರ್ಥಿಕತೆ ಅಭಿವೃದ್ಧಿ ಆಗುತ್ತೆ, ನಿಮಗೆ ಹಾಗಾಗತ್ತೆ ಹೀಗಾಗತ್ತೆ, ಅಮೆರಿಕ ಏನೇ ಆಫರ್ಗಳನ್ನು ಕೊಟ್ಟರೂ ಕೂಡ ಖಮೀನೈ ಸರ್ಕಾರ ಅದನ್ನು ಒಪ್ಕೊಳ್ತಾ ಇಲ್ಲ. ಯಾಕೆಂದರೆ ಇದು ಅವರ ಅಸ್ತಿತ್ವದ ಪ್ರಶ್ನೆಯಾಗಿದೆ. ಈಗ ಈ ಒಂದು ಮಾತುಕತೆ ವಿಫಲವಾಗ್ತಿರೋದ್ರಿಂದ ಟ್ರಂಪ್ ಸಿಕ್ಕಾಪಟ್ಟೆ ಕೆರಳಿದ್ದಾರೆ. ಇನ್ನೊಂದು ಕಡೆ ಈ ಟ್ರೇಡ್ ಡೀಲ್ನ ವಿಚಾರವಾಗಿಯೂ ಕೂಡ ಅಮೆರಿಕದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಈಗಾಗಲೇ ಚೈನಾ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಫೈನಲ್ ಆಗಿದೆ. ಎರಡೂ ದೇಶಗಳು
ಸಹಿ ಕೂಡ ಹಾಕಿದ್ದಾಗಿದೆ. ಭಾರತದೊಂದಿಗೆ ಅಂತಿಮ ಹಂತಕ್ಕೆ ಬಂದುಬಿಟ್ಟಿದೆ ಅಂತ ಟ್ರಂಪೇ ಘೋಷಣೆ ಮಾಡಿದ್ದಾರೆ. ಆದರೆ ಕೆನಡಾ ಜೊತೆಗಿನ ಟ್ರೇಡ್ ಡೀಲ್ ಇದೆಯಲ್ಲ, ಇದು ಮುರಿದು ಬಿದ್ದಿದೆ. ಟ್ರಂಪ್ ಅದರಿಂದ ಹೊರಗೆ ಬಂದಿದ್ದಾರೆ. ನಾವು ಕೆನಡಾ ಜೊತೆಗಿನ ಟ್ರೇಡ್ ಡೀಲ್ ಮಾತುಕತೆಯನ್ನ ಈಗಿನಿಂದಲೇ ಕೈ ಬಿಡ್ತಾ ಇದ್ದೀವಿ ಅಂತೇಳಿ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಈ ಕೆನಡಾ ಯುಎಸ್ನ ಕಂಪನಿಗಳಿಗೆ ಡಿಜಿಟಲ್ ಸೇವಾ ತೆರಿಗೆಯನ್ನು ವಿಧಿಸುವುದಕ್ಕೆ ತೀರ್ಮಾನ ಮಾಡಿದೆ. ಇದು ಯುರೋಪಿಯನ್ ಒಕ್ಕೂಟದಿಂದ ಪ್ರೇರೇಪಣೆಯನ್ನು ಪಡೆದು ಇಂತಹ ಕೆಲಸಕ್ಕೆ ಕೈ ಹಾಕಿದೆ. ಹೀಗಾಗಿ ನಾವು ಕೆನಡಾ ಜೊತೆಗೆ ಟ್ರೇಡ್ ಡೀಲ್ ಅನ್ನು ಮಾಡಿಕೊಳ್ಳೋದಿಲ್ಲ, ಅದನ್ನು ಕೈ ಬಿಟ್ಟಿದ್ದೀವಿ. ಇಷ್ಟು ಮಾತ್ರ ಅಲ್ಲ, ಮುಂದಿನ 7 ದಿನಗಳಲ್ಲಿ ಕೆನಡಾಗೆ ಎಷ್ಟು % ಟ್ಯಾರಿಫ್ ಅನ್ನು ವಿಧಿಸಬೇಕು ಅಂತ ಅಮೆರಿಕ ನಿರ್ಧಾರ ಮಾಡುತ್ತೆ, ಅದನ್ನು ಘೋಷಿಸುತ್ತೆ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಹೀಗಾಗಿ ಮಿತ್ರರೇ, ಇಡೀ ವಿಶ್ವ ಏನು ಹೇಳ್ತಾ ಇತ್ತು? ಚೈನಾ ಮತ್ತು ಅಮೆರಿಕದ ನಡುವೆ ಟ್ರೇಡ್ ವಾರ್ ಕೊನೆಗೊಳ್ತು, ಟ್ರೇಡ್ ಡೀಲ್ ಸೆಟಲ್ಮೆಂಟ್ ಆಯಿತು ಅಂತ ಎಲ್ಲರೂ ಮಾತನಾಡ್ತಿರುವಂತಹ ಸಂದರ್ಭದಲ್ಲೇ ಈ ಟ್ರೇಡ್ ವಾರ್ ಈಗ ಅಮೆರಿಕ ಮತ್ತು ಕೆನಡಾಗೆ ಶಿಫ್ಟ್ ಆಗಿದೆ. ಇದು ಭಾರಿ ಮಹತ್ವದ ಬೆಳವಣಿಗೆ. ಕೆನಡಾ ಪಾಲಿಗೆ ಟ್ರಂಪ್ ಅವರ ನಿರ್ಧಾರ ಬಹಳ ದುಬಾರಿಯಾಗಿ ಪರಿಣಮಿಸಿದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ. ಮಿತ್ರರೇ, ಈ ಎಲ್ಲ ಡೆವಲಪ್ಮೆಂಟ್ಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.